ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಲೋಕಸಭಾ ಚುನಾವಣೆ ನಡೆದಿದೆ. ಭಾಳಷ್ಟು ಗಿಮಿಕಿಗಳು ನಡೀತಾನೂ ಇದೆ. 14 ಕ್ಷೇತ್ರಗಳ ಚುನಾವಣೆ ಮೇ 7ರಂದು ನಡೀತಾ ಇದೆ. ಹಾವೇರಿ ಮತ್ತು ಗದಗ ಕ್ಷೇತ್ರದ ಈ ಲೋಕಸಭಾ ಕ್ಷೇತ್ರ ಇದು ಕೂಡ ಮೇ 7ಕ್ಕೆ ಸಂಬಂಧಪಡುತ್ತೆ. ಇವತ್ತು ಕಾಂಗ್ರೆಸ್ ಮತ್ತು BJP ಭಾಳಷ್ಟು ಪ್ರಚಾರವನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಹುತೇಕ ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. ಇನ್ನೇನಿದ್ರು ಮನೆಗೆ ಭೇಟಿ ಕೊಡುವಂಥ ಒಂದು ಪ್ರಚಾರ ಮೇ 7 ಮತ್ತೆ ಮತದಾನ. ಆದರೆ ಆರೋಪಗಳು ಪ್ರತ್ಯಾರೋಪಗಳು ನಡೀತಾನೆ ಇದ್ದಾವೆ. ಇವತ್ತು BJP ಜೊತೆಗೆ ಮಿಲನಗೊಂಡಂಥ JDS ಮೈತ್ರಿ ಪಕ್ಷ ಇದು. ಹುಬ್ಬಳ್ಳಿಯಲ್ಲಿ ಮೊನ್ನೆ ಕಾರ್ಯಕಾರಿ ಸಮಿತಿ ಸಭೆ ನಡೀತು. ಕಾರ್ಯಕಾರಿಣಿ ಮಂಡಳಿ ಸಭೆ JDS ಇದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ರು. ಅದರ ರಿವೆಂಜ್ಗಾಗಿ ಇವತ್ತು ಗದಗದಲ್ಲಿ ಕೂಡ JDS ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸ್ಟ್ರೈಕ್ ಮಾಡಿದರು. ಕಾರಣ ಏನು ಅಂತ ಕೇಳಿದರೆ, ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಗದಗಿಗೆ ಬಂದಿದ್ದಾರೆ. ಅವರ ಬರುವಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಖಾಲಿ ಕೊಡವನ್ನು ಹಿಡ್ಕೊಂಡು ಕಾಂಗ್ರೆಸ್ ಆಡಳಿತದ ವಿರುದ್ಧ ಘೋಷಣೆ ಮಾಡಿದರು. ನೇತೃತ್ವವನ್ನು JDS ರಾಜ್ಯ ವಕ್ತಾರ ಗೋವಿಂದ ಗೌಡರು ಮತ್ತು JDS ನಾಯಕ ಪರ್ವತಗೌಡರು, ಹಾಗೆ ನ್ಯಾಯವಾದಿ JDS ನಾಯಕ ಜೋಸೆಫ್ ಅವರ ನೇತೃತ್ವದಲ್ಲಿ ಅಪ್ಪಣ್ಣ, ಇನ್ನೂ ಅನೇಕರಿದ್ದಾರೆ. ಮತ್ತು ಮಹಿಳಾ ಕಾರ್ಯಕರ್ತರು ಇದ್ದರು. ಸುಮಾರು ಒಂದು 25ಕ್ಕಿಂತ ಹೆಚ್ಚು 30ಕ್ಕಿಂತ ಹೆಚ್ಚು ಜನ ಇದ್ದರು. ಬಹುತೇಕ ಭಾಳಷ್ಟು ಇದ್ದರು. ಸೊ ಮಧ್ಯಾಹ್ನ 3 ಗಂಟೆಗೆ 3:15 ಅವರು ಸ್ಟಾರ್ಟ್ ಮಾಡಿದರು. ಅಂದರೆ ಪ್ರಿಯಾಂಕಾ ಗಾಂಧಿಯವರ ವಿರುದ್ಧ ಘೋಷಣೆ ಮಾಡುವಂಥದ್ದು, ಅವರ ತಡೆಯನ್ನು ಉಂಟು ಮಾಡುವಂಥದ್ದು ಆಲೋಚನೆ. ಬಹುತೇಕ ಇದು ಪೊಲೀಸರಿಗೆ ಗೊತ್ತಾಯಿತು. ನಾನು ನಿಮಗೆ ಪಕ್ಕದಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡ್ರಿ, ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಏನು ಅಂತ ಹೇಳಿ. ಕೊನೆಗೆ ಕಾಂಗ್ರೆಸ್ಸಿನ ವಿರುದ್ಧ ಘೋಷಣೆ ಮಾಡಿದ್ರು. 60 ವರ್ಷಗಳ ಕಾಲ ನೀರು ಕೊಡದೇ ಇದ್ದಂಥ ಕಾಂಗ್ರೆಸ್, ಗೂಂಡಾ ಕಾಂಗ್ರೆಸ್, ಹೀಗೆ ಅವರ ವಿರುದ್ಧ ಆಕ್ರೋಶ, ಕಾಂಗ್ರೆಸ್ಸಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ನೀರು ಕೊಡಿ ಅಂತ ಹೇಳಿದರು. ಅದರ ಜೊತೆಗೆ JDS ವಿರುದ್ಧ ಏನು ಇವತ್ತು ಕಾಂಗ್ರೆಸ್ ಷಡ್ಯಂತ್ರ ಮಾಡಿತ್ತು ಮೊನ್ನೆ ಕಾರ್ಯಕಾರಿಣಿ ಮಂಡಳಿ ಸಭೆಯ ಸಂದರ್ಭದಲ್ಲಿ, ಅದನ್ನು ಕೂಡ ಖಂಡನೆ ಮಾಡಿದರು. ಮತ್ತೆ ಗದಗ ಜಿಲ್ಲೆಯಲ್ಲಿ ಇದುವರೆಗೆ ಸಮರ್ಪಕವಾಗಿ ಕಾಂಗ್ರೆಸ್ ನೀರು ಕೊಡ್ತಾ ಇಲ್ಲ ಅಂತೇಳಿ ಘೋಷಣೆ ಮಾಡ್ತಾ ಇದ್ರು. ಇದನ್ನು ಸೂಕ್ಷ್ಮವಾಗಿ ಅರಿತಂತ ಪೊಲೀಸರು ಬಂದು ಅವರನ್ನು ವಶಕ್ಕೆ ತಗೊಂಡ್ರು. ಆ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತರು ಏನು ಪ್ರತಿಭಟನೆ ಸ್ಥಳದಿಂದ ದಿಕ್ಕಾಪಾಲಾಗ್ತಾ ಇದ್ರು. ಕಾರಣ ಏನು ಅಂದ್ರೆ, ಪೊಲೀಸರು ವಶಕ್ಕೆ ತಗೊಂಡೋದ್ರೆ ಬಿಡ್ತಾರೋ ಇಲ್ಲೋ, ಅದು ಸಾಮಾನ್ಯ, ಅದು ಬಂಧನ ಬಿಡುಗಡೆ ಅಂತ ಇದ್ದೇ ಇರ್ತವೆ. ಸೊ ಅದು ಒಂಥರ ಕುತೂಹಲ ಅಲ್ಲಿ ಕೆರಳಿಸ್ತು. ಮತ್ತೆ ಕೆಲವು ಸಮಯ ಅಲ್ಲಿ ವಾತಾವರಣ ಬಹಳ ಗಂಭೀರ ಆಗಿತ್ತು. ಅದನ್ನೆಲ್ಲ ಈಗ ತೋರಿಸ್ತೇನೆ. JDSದವರು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾದಂಥ ವಿಡಿಯೋಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. 60 ವರ್ಷ ನೀರು ಕೊಡುವ ಸರ್ಕಾರಕ್ಕೆ, 60 ವರ್ಷ ನೀರು ಕೊಡುವ ನೀರು ಕುಡಿಸುವ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಿರಿ ವರ್ತನೆಗೆ, ಕಾಂಗ್ರೆಸ್ ಪಕ್ಷದ ಗುಂಡಾಗಿರಿ ವರ್ತನೆಗೆ, ಕಾಂಗ್ರೆಸ್ ಪಕ್ಷದ ಗುಂಡಾಗಿರಿ ವರ್ತನೆಗೆ, JDS
ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ವೀಕ್ಷಕರೇ ನೋಡಿದ್ರಲ್ಲ, ಜೆ ಡಿ ಎಸ್ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತು ಕಾಂಗ್ರೆಸ್ ವಿರುದ್ಧ. ಅವರು ಪ್ರಿಯಾಂಕಾ ಗಾಂಧಿ ಅವರ ಅವ್ರ ಮುಂದೆನೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಯಾಕಂದ್ರೆ ಹೆಲಿಪ್ಯಾಡ್ ಅಲ್ಲೇ ಇದೆ, ಡಿ ಸಿ ಆಫೀಸ್ ಕಚೇರಿ ಹಿಂದ್ಗಡೆ ಇದೆ. ಆ ಹೆಲಿಪ್ಯಾಡಿಗೆ ಬಂದು ಇಳಿತಾರೆ. ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಹುನ್ನಾರ ಇತ್ತು. ಇದನ್ನು ಸೂಕ್ಷ್ಮವಾಗಿ ಅರಿತಂತ ಪೊಲೀಸರು ಅವರನ್ನ ಬಂಧಿಸಿ, ಅಂದ್ರೆ ವಶಕ್ಕೆ ತಗೊಂಡು ವಾಹನದಲ್ಲಿ ಹಾಕೊಂಡು ಹೋಗಿದ್ದು ನೀವೆಲ್ಲ ನೋಡಿದ್ರಿ. ಅಷ್ಟೊತ್ತಿಗೆ ಕೆಲವು ಮಹಿಳಾ ಕಾರ್ಯಕರ್ತರು ಪಾಪ ಪೊಲೀಸರ ಈ ವ್ಯವಸ್ಥೆಯನ್ನು ನೋಡಿ ಹೆದರಿ ಆ ಸ್ಥಳದಿಂದ ಕಾಲ್ ಕಿಳುವಂತ ಕೆಲಸ ಮಾಡಿದ್ರು, ಓಡಾಡಕತ್ತಿದ್ರು, ಎಲ್ಲಿ ಬಂಧನ ಮಾಡಿಬಿಡ್ತಾರೋ ಅಂತೇಳಿ. ಇದು ಕೂಡ ಕುತೂಹಲ, ಅಂದ್ರೆ ಪ್ರತಿಭಟನೆ ಆದರೂ ಅವರು ಬಿಡಲಿಲ್ಲ. ವಾಹನದಲ್ಲಿ, ಪೊಲೀಸರ ವಾಹನದಲ್ಲಿ ಕೂಡ ಅವರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ರು. ಕಾಂಗ್ರೆಸ್ ಗೂಂಡಾಗಿರಿಗೆ ಧಿಕ್ಕಾರ ಅಂತ ಕೂಗಿದ್ರು, ನೀರು ಕೊಡದ ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತ ಕೂಗಿದ್ರು. ಕಾಂಗ್ರೆಸ್ಸಿಗೆ ಬಹಳಷ್ಟು, ಅಂದ್ರೆ ಕಾಂಗ್ರೆಸ್ಸಿನ ವಿರುದ್ಧ ಅವರ ಪ್ರತಿಭಟನೆ ಇತ್ತು. ಇವತ್ತು ಬಂಧನ ಮಾಡಿದ್ರು, ಮೋಸ್ಟ್ಲಿ ಬಿಡುಗಡೆ ಮಾಡಿರ್ತಾರೆ. ಒಟ್ಟು ಮಹಿಳಾ ಕಾರ್ಯಕರ್ತರು ಆ ಸ್ಥಳದಲ್ಲಿ ಚಿಲ್ಲಾಪಿಲ್ಲಿ ಅಂತಾರಲ್ಲ, ಹಂಗೆ ಓಡಾಡಕತ್ತಿಬಿಟ್ರು. ಆದರೂ ಕೂಡ ಕೆಲವೇ ಜನ ಇದು ಕಾರ್ಯಕರ್ತರು ಇದ್ರು ಕೂಡ ಗಟ್ಟಿಯಾದಂಥ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು, ಖಾಲಿ ಕೊಡವನ್ನು ಹಿಡ್ಕೊಂಡು ಗಟ್ಟಿ ಧ್ವನಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಬಹಳಷ್ಟು ಕುತೂಹಲ ಕೆರಳಿಸ್ತು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್.